ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು 5-6 ವರ್ಷಗಳ ಹಿಂದಕ್ಕೋದ್ರೆ ಯುದ್ಧ ಅನ್ನೋದು ಕೇವಲ ಇತಿಹಾಸದಲ್ಲಿ ಮಾತ್ರ ಓದೋದಕ್ಕೆ ಸಿಗ್ತಾ ಇತ್ತು. ಯುದ್ಧಗಳು ಹಾಗೆ ಆಗಿತ್ತು ಹೀಗೆ ಆಗಿತ್ತು ಅನ್ನೋದನ್ನ ನಾವು ಕೇವಲ ಪಾಠ ಪುಸ್ತಕದಲ್ಲೋ ಅಥವಾ ಸಿನಿಮಾಗಳಲ್ಲೋ ಮಾತ್ರ ನೋಡ್ತಾ ಇದ್ವಿ. ಆದರೆ 4-5 ವರ್ಷಗಳಿಂದ ಯುದ್ಧ ಅನ್ನೋದು ಸಾಮಾನ್ಯವಾಗಿ ಬಿಟ್ಟಿದೆ. ಜಗತ್ನಲ್ಲಿ ಅಲ್ಲಲ್ಲಿ ಯುದ್ಧಗಳು ನಡೀತಾನೆ ಇರ್ತಾವೆ. ರಷ್ಯಾ ಉಕ್ರೇನ್ ನಡುವೆ ಕಳೆದ 3 ವರ್ಷಗಳಿಂದ ಯುದ್ಧ ಆಗ್ತಾ ಇದೆ. ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ, ಹೀಗೆ ಅಲ್ಲಲ್ಲಿ ಯುದ್ಧ ನಡೀತಾನೆ ಇರುತ್ತೆ. ಹೀಗೆ ಬರೀ ಯುದ್ಧಗಳನ್ನೇ ಜಗತ್ತು ನೋಡ್ತಾ ಇರುವ ಈ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಯುದ್ಧಕ್ಕೆ ಜಗತ್ತು ಸಾಕ್ಷಿಯಾಗುತ್ತಾ ಅನ್ನುವ ಅನುಮಾನಗಳು ಮೂಡಿದೆ. ಆದರೆ ಈ ಯುದ್ಧ ಹಿಂದಿನ ಯುದ್ಧಗಳ ರೀತಿ ಇರೋದಿಲ್ಲ. ಇದು ಇಬ್ಬರು ಸಮಬಲರ ನಡುವಿನ ಕಾದಾಟ, 2 ಬಲಿಷ್ಠ ಶಕ್ತಿಗಳ ನಡುವಿನ ಯುದ್ಧವಾಗಿ ಮಾರ್ಪಡಲಿದೆ. ಹೌದು, ಚೀನಾ ಹಾಗೂ ಜಪಾನ್ ನಡುವಿನ ಕದನ ಇದು. ಚೀನಾವಂತೂ ಜಪಾನ್ ಮಿಲಿಟರಿ ಮೇಲೆ ಸಿಡಿದು ಬೀಳಲು ಮಿಸೈಲ್ ಅನ್ನ ಲಾಕ್ ಮಾಡಿ ಇಟ್ಟಿತ್ತು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಚೀನಾ ಲಾಕ್ ಮಾಡಿರುವ ಈ ಮಿಸೈಲ್ ಸಿಡಿಲ್ನಂತೆ ಜಪಾನ್ ಮಿಲಿಟರಿ ನೆಲೆ ಮೇಲೆ ಅಪ್ಪಳಿಸಿ ಬಿಡಬಹುದಿತ್ತು. ಹೀಗಾಗಿ ಏಷ್ಯಾದಲ್ಲಿ ಒಂದು ರೀತಿ ಭಯದ ವಾತಾವರಣವೇ ನಿರ್ಮಾಣವಾಗಿತ್ತು. ಹೀಗೆ ಚೀನಾ ಜಪಾನ್ ಮೇಲೆ ಮುಗಿಬೀಳುವ ಲಕ್ಷಣಗಳು ಕಾಣ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ನಡುವೆ ಕದನ ಮತ್ತೊಮ್ಮೆ ಶುರುವಾಗಿದೆ. ಟ್ರಂಪ್ ಈ 2 ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆಗುವಂತೆ ಮಾಡಿದ್ದೇನೆ ಅಂತ ಕೊಚ್ಚಿಕೊಂಡಿದ್ದು ನಿಮಗೆಲ್ಲ ನೆನಪಿರಬಹುದು. ಇದೀಗ ಈ 2 ದೇಶಗಳು ಮತ್ತೊಮ್ಮೆ ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದಾವೆ. ಅಷ್ಟಕ್ಕೂ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳು ಮತ್ತೊಮ್ಮೆ ಕಾಳಗ ಶುರು ಮಾಡಿದ್ದು ಯಾಕೆ? ಚೀನಾ ಜಪಾನ್ ಅನ್ನ ಟಾರ್ಗೆಟ್ ಮಾಡಲು ಕಾರಣವೇನು? ಚೀನಾ ಹಾಗೂ ಜಪಾನ್ ನಡುವೆ ಯುದ್ಧ ನಡೆದೇ ಬಿಡುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಚೀನಾ ಜಪಾನ್ ಮೇಲೆ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡುವ ಪ್ಲಾನ್ ಮಾಡಿತ್ತು ಅನ್ನುವ ಅಂಶಗಳು ಈಗ ಬಯಲಾಗಿದೆ. ಚೀನಾ ನಮ್ಮ ಮಿಲಿಟರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸರ್ವ ತಯಾರಿಯನ್ನ ಮಾಡಿಕೊಂಡಿತ್ತು ಅಂತ ಜಪಾನ್ ಆರೋಪ ಮಾಡಿದೆ. ನಮ್ಮ ಫೈಟರ್ ಜೆಟ್ಗಳನ್ನ ಟಾರ್ಗೆಟ್ ಮಾಡಿ ಚೀನಾ ಮಿಸೈಲ್ ಲಾಕ್ ಮಾಡಿ ಇಟ್ಟಿತ್ತು ಅಂತ ಜಪಾನ್ ನೇರವಾಗಿ ಚೀನಾದ ಮೇಲೆ ಆರೋಪ ಮಾಡಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ನಮ್ಮ ಫೈಟರ್ ಜೆಟ್ ಅನ್ನ ಚೀನಾ ಉಡಾಯಿಸಿ ಬಿಡ್ತಾ ಇತ್ತು ಅನ್ನೋದು ಜಪಾನ್ ಮಾಡಿರುವ ಆರೋಪ. ಕೇವಲ ಮಿಸೈಲ್ ಲಾಕ್ ಮಾಡಿ ಇಟ್ಟಿದ್ದು ಮಾತ್ರವಲ್ಲ, ಚೀನಾ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಿಬಿಡಬಹುದು. ಚೀನಾ ಯುದ್ಧದಾಹದಲ್ಲಿದೆ. ಅದೇ ಯುದ್ಧದಾಹದಲ್ಲಿ ನಮ್ಮ ಮೇಲೆ ದಾಳಿ ಮಾಡುವ ಪ್ಲಾನ್ ಮಾಡಿಕೊಂಡಿದೆ ಅಂತ ಜಪಾನ್ ಚೀನಾದ ಮೇಲೆ ಆರೋಪಗಳ ಸುರಿಮಳೆ ಮಾಡ್ತಾ ಇದೆ. ಬೇರೆ ಆರೋಪಗಳಾದರೆ ಕೇವಲ ಮಾತಿನ ಕದನಕ್ಕೆ ಸೀಮಿತವಾಗಿ ಬಿಡ್ತಾ ಇತ್ತೋ ಏನೋ, ಆದರೆ ಇದು ಕದನದ ಆರೋಪ, ದಾಳಿ ಮಾಡುವ ಆರೋಪ. ಹೀಗಾಗಿ ಜಪಾನ್ ಮಾಡಿರುವ ಈ ಆರೋಪವನ್ನ ಜಗತ್ತು ಸಹಜವಾಗಿಯೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅರೆ, ಚೀನಾ ಯಾಕಪ್ಪ ಜಪಾನ್ ಮೇಲೆ ದಾಳಿ ಮಾಡಬೇಕು ಅಂತ ನೀವು ಕೇಳಬಹುದು. ಇದರ ಹಿಂದೆ ಹಲವು ಕಾರಣಗಳಿದೆ. ಮೊದಲನೇದು, ಜಪಾನ್ ಚೀನಾದ ಪಕ್ಕದಲ್ಲಿರುವ ದೇಶ. ಯಾವ ರೀತಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಂಘರ್ಷಗಳು ಆಗ್ತಾ ಇರುತ್ತೋ ಅದೇ ರೀತಿ ಚೀನಾ ಹಾಗೂ ಜಪಾನ್ ನಡುವೆ ಸಂಘರ್ಷಗಳು ಆಗ್ತಾನೆ ಇರುತ್ತೆ. ಅದರಲ್ಲೂ ಹಳದಿ ಸಮುದ್ರದ ಪಾರುಪತ್ಯಕ್ಕಾಗಿ ಚೀನಾ ಯಾವಾಗಲೂ ಹಪಾಹಪಿಸುತ್ತಲೇ ಇರುತ್ತೆ. ಅಂದ ಹಾಗೆ ಚೀನಾ ಹಾಗೂ ಜಪಾನ್ ನಡುವೆ ಒಂದು ಸಮುದ್ರ ಬರುತ್ತೆ. ಈ ಸಮುದ್ರದಲ್ಲಿ ಜಪಾನ್ಗೆ ಸೇರಿರುವ ಒಕಿನಾವೋ ಅನ್ನುವ ದ್ವೀಪ ಪ್ರದೇಶ ಇದೆ. ಇತ್ತೀಚೆಗೆ ಇದರ ಪಕ್ಕದಲ್ಲಿ ಚೀನಾ ತನ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನಿಯೋಜನೆ ಮಾಡಿತ್ತು. ಇದು ಜಪಾನ್ ಭೂಪ್ರದೇಶದ ತೀರ ಹತ್ತಿರದಲ್ಲೇ ಇತ್ತು. ಹೀಗೆ ನಿಯೋಜನೆ ಮಾಡಿದ್ದ ಹಡಗಿನಿಂದ ಇದ್ದಕ್ಕಿದ್ದ ಹಾಗೆ ಫೈಟರ್ ಜೆಟ್ಗಳು ಹಾರೋಡೋದಕ್ಕೆ ಶುರು ಮಾಡ್ತಾವೆ. ಸುಮ್ಮನೆ ಹಾರಿದ್ದಲ್ಲ, ಜಪಾನ್ನ ಫೈಟರ್ ಜೆಟ್ ಒಂದನ್ನ ಟಾರ್ಗೆಟ್ ಮಾಡಿಯೇ ಹಾರಿದ್ದು. ಜಪಾನ್ನ ಫೈಟರ್ ಜೆಟ್ ಅನ್ನ ತನ್ನ ರಾಡಾರ್ ವ್ಯಾಪ್ತಿಗೆ ತೆಗೆದುಕೊಂಡು ಬಂದು ಅದರ ಮೇಲೆ ಮಿಸೈಲ್ ಹಾರಿಸುವ ಪ್ಲಾನ್ ಅನ್ನ ಚೀನಾ ಮಾಡಿತ್ತು ಅನ್ನೋದು ಜಪಾನ್ ಮಾಡಿರುವ ಆರೋಪ. ಇದೆಲ್ಲ ಓಕೆ, ಚೀನಾ ಮಾಡಿರುವ ಪ್ಲಾನ್ ಜಪಾನ್ಗೆ ಗೊತ್ತಾಗಿದ್ದು ಹೇಗೆ? ಅದು ಅಷ್ಟು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದೆ ಅಂದರೆ ಜಪಾನ್ಗೆ ಅಷ್ಟು ಕ್ಲಿಯರ್ ಆಗಿ ಮಾಹಿತಿ ಸಿಗಬೇಕಲ್ಲ. ಅದು ಹೇಗೆ ಸಾಧ್ಯ ಅಂತ ಕೇಳಿದರೆ ಅದಕ್ಕೂ ಉತ್ತರ ಇದೆ. ಅಂದಹಾಗೆ ಜಪಾನ್ ಬಳಿ ಇರೋದು ಸಾಮಾನ್ಯ ಫೈಟರ್ ಜೆಟ್ ಅಲ್ಲ, ಅದು ಅಮೆರಿಕ ನಿರ್ಮಿತ F-15 ಫೈಟರ್ ಜೆಟ್. ಇದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ. ಇದರಲ್ಲಿ ಒಂದು ವಿಶೇಷ ತಂತ್ರಜ್ಞಾನ ಇದೆ. ಅದರ ಹೆಸರು RWR ಅಂದರೆ ರಾಡಾರ್ ವಾರ್ನಿಂಗ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ ಎದುರಾಳಿಯಾಗಿ ಯಾವುದೇ ಫೈಟರ್ ಜೆಟ್ ತನ್ನತ್ತ ಬರ್ತಾ ಇದ್ರೂ ಅದನ್ನ ಡಿಟೆಕ್ಟ್ ಮಾಡುತ್ತೆ. ತನ್ನ ಮೇಲೆ ದಾಳಿ ಮಾಡುವ ಪ್ಲಾನ್ ಮಾಡಿದ್ರೂ ಈ ಸಿಸ್ಟಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ತಂತ್ರಜ್ಞಾನ ಎಲ್ಲಿವರೆಗೆ ಬೆಳೆದಿದೆ ಅನ್ನೋದನ್ನ. ಎಲ್ಲಿವರೆಗೆ ಅಂದರೆ ಈ ಫೈಟರ್ ಜೆಟ್ಗಳಲ್ಲಿ ತಮ್ಮ ಮೇಲೆ ದಾಳಿ ಆಗೋದನ್ನು ತಪ್ಪಿಸಲು ಏನು ಬೇಕಾದರೂ ಮಾಡಬಹುದು. ಅಷ್ಟೊಂದು ಸಮಯ ಪೈಲಟ್ಗೆ ಸಿಗುತ್ತೆ. ಪೈಲಟ್ ಸ್ವಲ್ಪ ಬುದ್ಧಿವಂತನಾಗಿದ್ದರೆ ಹೇಗೆ ಬೇಕಾದರೂ ಶತ್ರುವಿನ ದಾಳಿಯಿಂದ ಬಚಾವಾಗಬಹುದು. ಶತ್ರುವಿನ ದಾಳಿಯ ಬಗ್ಗೆ ಅಷ್ಟೊಂದು ನಿಖರವಾದ ಮಾಹಿತಿ ಈ ಫೈಟರ್ ಜೆಟ್ಗೆ ಸಿಗುತ್ತೆ.
ಎಷ್ಟರ ಮಟ್ಟಿಗೆ ಅಂದರೆ ಶತ್ರು ಫೈಟರ್ ಜೆಟ್ ತನ್ನ ಮೇಲೆ ಯಾವ ರೀತಿಯ ದಾಳಿ ಮಾಡಬಹುದು ಅನ್ನೋದನ್ನ ಕೂಡ ಈ ಫೈಟರ್ ಜೆಟ್ ಡಿಟೆಕ್ಟ್ ಮಾಡುತ್ತೆ. ಹೀಗಾಗಿಯೇ ಜಪಾನ್ ಇಲ್ಲಿ ಅಷ್ಟೊಂದು ನಿಖರವಾಗಿ ಆರೋಪ ಮಾಡ್ತಾ ಇರೋದು. ಅದರಲ್ಲೂ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ 2 ಬಾರಿ ಪ್ರಯತ್ನ ಮಾಡಿತ್ತು ಅನ್ನೋದನ್ನ ಕೂಡ ಜಪಾನ್ ಹೇಳಿದೆ. ಹೀಗಾಗಿ ಜಪಾನ್ ಚೀನಾ ಮಾಡಿರುವ ಅನ್ಯಾಯವನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಆದರೆ ಜಪಾನ್ನ ಈ ಸಮಸ್ಯೆಯನ್ನ ಕೇಳೋದಕ್ಕೆ ಯಾರು ಕೂಡ ಇಲ್ಲ. ಒಂದು ಕಾಲದಲ್ಲಿ ಜಪಾನ್ಗೆ ಏನೇ ಆದರೂ ಅಮೆರಿಕ ಸಪೋರ್ಟ್ಗೆ ಬರ್ತಾ ಇತ್ತು. ಅದರಲ್ಲೂ ಚೀನಾ ತೊಂದರೆ ಕೊಟ್ಟರಂತೂ ಅಮೆರಿಕ ಕ್ಷಣ ಮಾತ್ರದಲ್ಲಿ ಜಪಾನ್ನ ನೆರವಿಗೆ ಬಂದು ನಿಲ್ತಾ ಇತ್ತು. ಆದರೆ ಈ ಬಾರಿ ಅಮೆರಿಕ ಸೈಲೆಂಟ್ ಆಗಿಯೇ ಇದೆ. ಜಪಾನ್ ಅಷ್ಟೊಂದು ಓಪನ್ ಆಗಿ ಆರೋಪ ಮಾಡಿದ್ರು ಅಮೆರಿಕ ಜಪಾನ್ನ ನೆರವಿಗೆ ಬರ್ತಾ ಇಲ್ಲ. ಅಮೆರಿಕದ ಈ ಮೌನ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅದರಲ್ಲೂ ಕಳೆದ 1 ತಿಂಗಳಿನಿಂದ ಚೀನಾ ಹಲವು ಬಾರಿ ಧಮಕಿ ಹಾಕಿದೆ. ನಾವು ತೈವಾನ್ನ ಮೇಲೆ ದಾಳಿ ಮಾಡ್ತೇವೆ, ಅದನ್ನು ಆಕ್ರಮಿಸಿಕೊಳ್ತೇವೆ ಅಂತ ಚೀನಾ ಆಗಾಗ ಧಮಕಿ ಹಾಕುತ್ತಲೇ ಬರ್ತಾ ಇದೆ. ಈಗ ಜಪಾನ್ ಮೇಲೆ ಕೂಡ ದಾಳಿ ಮಾಡುವ ಪ್ರಯತ್ನ ಮಾಡಿದೆ. ಈ 2 ವಿಚಾರದಲ್ಲೂ ಕೂಡ ಈಗ ಅಮೆರಿಕ ಮೌನಕ್ಕೆ ಶರಣಾಗಿದೆ. ಚೀನಾ ಯಾವ ರೀತಿ ಹಳದಿ ಸಮುದ್ರದಲ್ಲಿ ಹಿಡಿತಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಅದೇ ರೀತಿ ಅಮೆರಿಕ ಕೂಡ ಈ ಭಾಗದಲ್ಲಿ ತನ್ನ ಹಿಡಿತ ಇರಬೇಕು ಅಂತ ಕಳೆದ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆಯೋ. ಇದೇ ಕಾರಣಕ್ಕಾಗಿ ತೈವಾನ್ ಹಾಗೂ ಜಪಾನ್ನ ನೆರವಿಗೆ ಅಮೆರಿಕ ಆಗಾಗ ಬರ್ತಾ ಇತ್ತು. ಆದ್ರೆ ಈ ಬಾರಿ ಟ್ರಂಪ್ ಸಾಹೇಬರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅಮೆರಿಕ ಏಷ್ಯಾದಿಂದ ಒಂದು ರೀತಿ ಮಾಯವಾಗಿ ಬಿಟ್ಟಿದೆ. ಇನ್ಮುಂದೆ ಏಷ್ಯಾದಲ್ಲಿ ಏನೇ ಆದರೂ ಚೀನಾ ಏನೇ ಮಾಡಿದ್ರೂ ಅಮೆರಿಕ ತಲೆ ಕೆಡಿಸಿಕೊಳ್ಳುವ ಸಾಧ್ಯತೆ ಕಡಿಮೆ. ಇದು ಭಾರತಕ್ಕೂ ಕೂಡ ಒಂದು ರೀತಿಯ ಎಚ್ಚರಿಕೆಯ ಗಂಟೆ. ಈ ಸಂದರ್ಭದಲ್ಲಿ ಚೀನಾ ಒಂದು ವೇಳೆ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರು ಅಮೆರಿಕ ಸೈಲೆಂಟ್ ಆಗಿಯೇ ಇರುತ್ತೆ. ಅಮೆರಿಕದ ಈ ನಡೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ. ಅಮೆರಿಕಾಗೆ ಚೀನಾವನ್ನ ಎದುರಿಸುವ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಹೀಗೆ ಒಂದು ಕಡೆಯಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಏಷ್ಯಾದಲ್ಲಿ ಇನ್ನೊಂದು ಯುದ್ಧಕ್ಕೆ ವೇದಿಕೆ ಸಜ್ಜಾಗಿದೆ. ಅದು ಕೂಡ ಕದನ ವಿರಾಮವಾಗಿ ನಿಂತಿದ್ದ ಯುದ್ಧ ಮತ್ತೊಮ್ಮೆ ಆರಂಭವಾಗಿದೆ. ಹೌದು, ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ನಡುವೆ ಮತ್ತೊಮ್ಮೆ ಯುದ್ಧ ಆರಂಭವಾಗಿದೆ. ಸದ್ಯ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ದಾಳಿ ಮಾಡಿದ ಆರೋಪವಿದೆ. ವಿವಾದಿತ ಗಡಿ ಪ್ರದೇಶದಲ್ಲಿ ಕಾಂಬೋಡಿಯಾ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ ಥೈಲ್ಯಾಂಡ್ ಆರೋಪ ಮಾಡಿದೆ. ಪೂರ್ವ ಪ್ರಾಂತ್ಯದ ಉಬೋನ್ ರಡ್ಚಾ ತಾನಿಯ 2 ಪ್ರದೇಶಗಳ ಮೇಲೆ ನಡೆದ ಹೊಸ ಘರ್ಷಣೆಯಲ್ಲಿ ಒಬ್ಬ ತಾಯಿ ಸೈನಿಕ ಸಾವನ್ನಪ್ಪಿದ್ದು 4 ಗಾಯಗೊಂಡಿದ್ದಾರೆ ಅಂತ ಥೈಲ್ಯಾಂಡ್ ಸೇನೆ ಆರೋಪ ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಜೂನ್ನಲ್ಲಿ ಈ 2 ದೇಶಗಳು ಪರಸ್ಪರ ಕಾದಾಟ ನಡೆಸಿದ್ದವು. ಸಂಘರ್ಷದಲ್ಲಿ 48 ಜನರು ಸಾವನ್ನಪ್ಪಿದ್ದರು ಮತ್ತು ತಾತ್ಕಾಲಿಕವಾಗಿ ಸುಮಾರು 3 ಲಕ್ಷ ಜನರನ್ನ ಸ್ಥಳಾಂತರಗೊಳಿಸಲಾಗಿತ್ತು. ಆ ಸಮಯದಲ್ಲಿ 2 ದೇಶಗಳು ಭಾರಿ ಫಿರಂಗಿ ಮತ್ತು ರಾಕೆಟ್ ಗುಂಡಿನ ದಾಳಿ ಪ್ರತಿ ದಾಳಿ ನಡೆಸಿದ್ದವು. ನಂತರ ಅಮೆರಿಕ ಮಧ್ಯ ಪ್ರವೇಶ ಮಾಡಿ ಅದರಲ್ಲೂ ಟ್ರಂಪ್ ಈ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಕೊಚ್ಚಿಕೊಂಡಿದ್ರು. ಇದೀಗ ಮತ್ತೊಮ್ಮೆ ಯುದ್ಧ ಆರಂಭವಾಗಿರೋದು ಸಹಜವಾಗಿಯೇ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡವನ್ನ ಸೃಷ್ಟಿ ಮಾಡಿದೆ. ಈ ಕದನಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.